ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಚಾನಲಲ್ಲಿ ನಾವು ಅಪ್ಡೇಟ್ಸ್ಗಳು, ಮಾಹಿತಿಗಳು, ಇನ್ಫಾರ್ಮೇಷನ್ ವಿಡಿಯೋಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಪ್ಪ ಅಂತಂದರೆ, ಯಾವ ರೀತಿ ಒಂದು ಗ್ರಾಮೋನ್ನಲ್ಲಿ ನಾವು RTC ಪ್ರಿಂಟನ್ನು ತೆಕ್ಕೊಳ್ಬೋದು ಅಂತ. ಸೊ ಮೊದಲಿಗೆ ನೀವು ಗ್ರಾಮೋನನ್ನು ಲಾಗಿನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಲಾಗಿನ್ ಆದಮೇಲೆ ಈ ಥರ ಹೋಮ್ ಪೇಜ್ ಬರುತ್ತೆ. ಈ ಹೋಮ್ ಪೇಜಲ್ಲಿ ಈ ಥರ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. ಸೊ ಇಲ್ಲಿ ನೀವು ಸಿಂಪ್ಲಿ ಲ್ಯಾಂಡ್ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಇಲ್ಲಿ RTC ಮುದ್ರಿಸಿ ಅಂತ ಹೇಳೋ ಒಂದು ಆಪ್ಷನ್ ಸಿಗುತ್ತೆ. ಸೊ ಇದೇನಪ್ಪ ಅಂತಂದರೆ, RTC ಪ್ರಿಂಟ್ ಇದು ಆಪ್ಷನ್ ಏನಪ್ಪ ಅಂತಂದರೆ, ಮೊದಲಿಗೆ ಈ ಆಪ್ಷನ್ ಎನೇಬಲ್ ಇತ್ತು. ಸೊ ಈಗ ಈ ಆಪ್ಷನನ್ನು ಡಿಸೇಬಲ್ ಮಾಡಲಾಗಿದೆ. ಸೊ ಈ ಡಿಸೇಬಲ್ ಮಾಡಿದ್ಮೇಲೆ ಇದೇನು ಹೊಸದೊಂದು ಅಪ್ಲಿಕೇಶನ್ ಕಾಣುತ್ತೆ, ಅಂದರೆ ಇದೇನೋ ಒಂದು ಹೊಸದ ಆಪ್ಷನ್ ಕಾಣುತ್ತೆ. ಸೊ ಈಗ ಎನೇಬಲ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಒಂದು ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ. ಸೊ ಅಲ್ಲಿ ಕ್ಲಿಕ್ ಹೇರ್ ಟು RTC ಪ್ರಿಂಟ್ ಕ್ಲಿಕ್ ಮಾಡಿದ್ಮೇಲೆ ಸೊ ಈ ಥರ ಒಂದು ನಿಮ್ದೇನು ಒಂದು RTC ಪೇಜ್ ಇದೆ. ಸೊ ಅದರಲ್ಲಿ ರೀಡೈರೆಕ್ಟ್ ಆಗ್ತೀರಿ. ಇಲ್ಲಿ ನೀವು ನಿಮ್ದೇನು ಒಂದು ಹೊಲ ಇದೆ ಅಥವಾ ಪೂರ್ಣ ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ಮೇಲೆ ಸೊ ಯಾವ ಗ್ರಾಮ ಅಂತ ಹೇಳಿ ಇದೆಲ್ಲ ಆ್ಯಡ್ ಮಾಡಿ, ಒಂದು ಸರ್ವೆ ನಂಬರ್ ಆ್ಯಡ್ ಮಾಡಿ. ಸರ್ವೆ ನಂಬರಲ್ಲಿ ಸರ್ವೆ ನಂಬರ್ ಹಾಕಿದ್ಮೇಲೆ ಏನು ಅಲ್ಲಿ ಒಂದು ಸರ್ವೆ ನಂಬರ್ ಜೊತೆ ಹಿಸ್ಸಾ ನಂಬರ್ ಬರುತ್ತೆ, ಅದನ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ವಿವರಗಳನ್ನು ಫೆಚ್ ಮಾಡಿ. ಸೊ ಇಲ್ಲಿ ಆ RTCಯಲ್ಲಿ ಇದ್ದ ಒಂದು ರೈತನ ಹೆಸರು ಇಲ್ಲಿ ಕಾಣುತ್ತೆ. ಸೊ ಅದು ಸರಿಯಾಗಿದ್ದರೆ ಡೈರೆಕ್ಟ್ ಪಾವತಿ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಮೇಕಪ್ ಪೇಮೆಂಟ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ಒಂದು ಪೇಮೆಂಟ್ ಗೇಟ್ವೇಗೆ ಎಂಟ್ರಿ ಆಗ್ತೀರಾ. ಸೊ ಅಲ್ಲಿ ನೀವು ಪೇಮೆಂಟ್ ಗೇಟ್ವೇಗೆ ಎಂಟ್ರಿ ಆದಮೇಲೆ ಸೊ ಅಲ್ಲಿ ಸೇಮ್ ಲಾಗಿನ್ ಆಗಿ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಸೊ ನೀವಿಲ್ಲೇ ಡೈರೆಕ್ಟಾಗಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಒಂದು PDF ಫಾರ್ಮಲ್ಲಿ ನಿಮ್ಮದು RTC ಓಪನ್ ಆಗುತ್ತೆ. ಸೊ ಸಿಂಪ್ಲಿ ಅದನ್ನು ಔಟ್ ತಗೊಂಡು ಇಟ್ಕೊಳ್ಳಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರ 3 ಅಪ್ಡೇಟ್ಸ್ಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಧನ್ಯವಾದಗಳು.